ಕಾಲದಲ್ಲಿ ಇದೇ ಒಂದು ರ್ಯಾಪಿಡೋ, ಓಲಾ, ಊಬರ್ 3 ಕಂಪ್ನಿಯಿಂದ ಲಕ್ಷ ಲಕ್ಷ ಸಂಪಾದನೆ ಮಾಡ್ಕೊಂಡ್ರಿ. ಬೆಂಗಳೂರಲ್ಲಿ ಸೈಟ್ ತಗೊಂಡ್ರು, ಮನೆ ಕಟ್ಕೊಂಡ್ರು. ಇವತ್ತು ಈ ಕಂಪ್ನಿಗಳ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಇವಾಗ ಅನ್ಇನ್ಸ್ಟಾಲ್ ಮಾಡ್ತೀವ್ರಿ, ಅರ್ಧ ಕಿಲೋಮೀಟರ್ ಹೋಗ್ಬಿಟ್ಟು ಮತ್ತೆ ಲಾಗಿನ್ ಆಗ್ತಾರೆ. ಅದಕ್ಕೆ ದುಡ್ಡು ಕೊಡಬೇಕಾ? 2 ನಿಮಿಷದ ಕೆಲಸ, ಮತ್ತೆ ಡ್ಯೂಟಿ ಸ್ಟಾರ್ಟ್ ಮಾಡ್ತಾರೆ. ಏನು ಪ್ರಯೋಜನ ನೀವು ಮಾಡಿ? ಬೆಂಗಳೂರಲ್ಲಿ ಎಷ್ಟು ಆಟಕ್ಕೆ ಪರ್ಮಿಟ್ ಇದೆ, ಎಷ್ಟು ಇಲ್ಲಿಗೆಲ್ಲ ಓಡ್ತಾ ಇದೆ. ಇದ್ರ ವಿರುದ್ಧ ಯಾರು ಕೇಳ್ತೀರಾ? ಇದ್ರ ವಿರುದ್ಧ ಯಾರು ಹೋರಾಡ್ತೀರಾ? ನಿಮಗೆ ಕಷ್ಟ ಅಂದಾಗ ಯಾರು ಬರಲ್ಲ ಸ್ವಾಮಿ. ನಿಮಗಾಗ್ಬೋದು, ನಿಮ್ಮ ಫ್ಯಾಮಿಲಿಗಾಗ್ಬೋದು. ನೀವೇ ದುಡಿಬೇಕು, ನೀವೇ ಸಂಪಾದನೆ ಮಾಡಬೇಕು, ನೀವೇ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು. ಬರೆದಿಟ್ಕೊಂಬಿಡಿ ಆಟೋ ಡ್ರೈವರ್ಸ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹರ್ಸಿಕೆರೆ ಅವರ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ವಾಚ್ ಮಾಡ್ತೀರಾ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ವಾಚ್ ಮಾಡಿ. ಹಾಗೆ ಪಕ್ಕದಾಗಿರೋ ಹಾಲ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಬನ್ನಿ ಸ್ನೇಹಿತರೆ, ವೀಡಿಯೋ ಸ್ಟಾರ್ಟ್ ಮಾಡೋಣ. ಇವಾಗ ಗೊತ್ತಿರಬೇಕು ಬೆಂಗಳೂರಲ್ಲಿ ಆಟಕ್ಕೆ ಪರ್ಮಿಟ್ ಎಷ್ಟು ಅಂತ. ಇರೋದೇ ಒಂದು 3 ಲಕ್ಷದ ಒಳಗಡೆ. ಆದರೆ ಬೆಂಗಳೂರಲ್ಲಿ 4 ಲಕ್ಷಕ್ಕೂ ಅಧಿಕ ಆಟೋಗಳು ಓಡ್ತಾ ಇದೆ. ಸುಮಾರು 1 ಲಕ್ಷ ಇವಾಗ ಏನು ಪರ್ಮಿಟ್ ಇಲ್ಲದೇ ಆಟೋ ಬೆಂಗಳೂರಲ್ಲಿ ರನ್ ಆಗ್ತದೆ. ಇವಕ್ಕೆಲ್ಲ ಖಂಡಿತ ಮುಂದೊಂದು ದಿನ ಆಟೋ ಅಧಿಕಾರಿಗಳಿಂದ ಒಂದು ಕಡಿವಾಣ ಹಾಕೇ ಹಾಕ್ತಾರೆ. ಯಾಕೆಂದರೆ ಬೆಂಗಳೂರಲ್ಲಿ ಎಷ್ಟು ಪರ್ಮಿಟ್ ಇರಬೇಕು ಅಷ್ಟೇ ಆಟೋ ರನ್ ಆಗಬೇಕು. ಯಾಕೆಂದರೆ ಈಗ ಟ್ರಾಫಿಕ್ ಸಮಸ್ಯೆ ಅತಿ ಆಗ್ತಾ ಇರೋದ್ರಿಂದ ಬೆಂಗಳೂರಲ್ಲಿ ಇನ್ನು ಎಕ್ಸ್ಟ್ರಾ ಆಟೋಗಳಿಗೆಲ್ಲ ಯಾವುದೇ ಕಾರಣಕ್ಕೂ ಪರ್ಮಿಟ್ ಕೊಡಲ್ಲ. ಮುಂದೊಂದು ದಿನ ಇದು ಭಾರಿ ಹೊಡೆತ ಬೀಳುತ್ತೆ ಆಟೋ ಡ್ರೈವರ್ಸ್ಗಳಿಗೆ. ಹಾಗಾಗಿ ಈಗಿಂದನೇ ಸ್ವಲ್ಪ ಹುಷಾರಾಗಿರಿ. ಹೊಸ್ದಾಗಿ ಯಾರೆಲ್ಲ ಆಟೋ ತೊಗೊತೀರಾ, ಪ್ಲೀಸ್ ದಯವಿಟ್ಟು ಯಾರು ತಗೊಳಕ್ಕೆ ಹೋಗಬೇಡಿ. ಎಲ್ಲರಿಗೂ ಗೊತ್ತಿರೋ ವಿಚಾರ, ಬಾಡ್ರೆ ಬರ್ತಾ ಇಲ್ಲ. ಈಗ ಆಲ್ರೆಡಿ ತಲೆನೋವಾಗಿ ಹೋಗ್ಬಿಟ್ಟಿದೆ ಎಲ್ಲ ಆಟೋಗಳ ಜೀವನ. 200 ಆಗ್ತಾ ಇಲ್ಲ, 500 ಆಗ್ತಾ ಇಲ್ಲ. ಪ್ರತಿನಿತ್ಯ ಇದೇ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವೀಡಿಯೋಗಳು ಮಾಡಿ ಬಿಡ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ನೀವೇ ಮಾಡ್ಕೊಂಡಿರ್ತಕ್ಕಂಥ ಮಿಸ್ಟೇಕು. ಇವತ್ತು ನೀವು ಮಾಡ್ತಾ ಇರೋದಕ್ಕೆ ಹೋರಾಡೋದು ಸ್ಟ್ರೈಕ್ಗಳಿಗೆ ವ್ಯರ್ಥನೇ ಇಲ್ಲ. ಏನಕ್ಕೆ ಹೋರಾಡಬೇಕು, ಏನಕ್ಕೆ ಸ್ಟ್ರೈಕ್ ಮಾಡಬೇಕು, ಅದಕ್ಕೆ ಬಿಟ್ಬಿಟ್ಟು ಬೇರೆ ಏನೇನಕ್ಕೋ ಸ್ಟ್ರೈಕ್ ಮಾಡ್ಕೊಂಡು ಕೂತಿದ್ದೀರಾ. ಇವತ್ತು ನಿಮ್ಮ ಸಂಘಟನೆಗಳಿಗೆ ಹೇಳಿ ನೀವು. ಇವತ್ತು 1 ಲಕ್ಷ ಆಟೋಗಳು ವಿತೌಟ್ ಪರ್ಮಿಟಲ್ಲಿ ಬೆಂಗಳೂರು ರನ್ ಆಗ್ತದೆ. ಇದಕ್ಕೆ ಕಡಿವಾಣ ಹಾಕಿ, ಇದಕ್ಕೆ ಸ್ಟಾಪ್ ಮಾಡಿ, ಇದ್ರ ವಿರುದ್ಧ ಹೋರಾಡೋಣ ಅಂತವ. ಆಮೇಲೆ ನಿಮಗೆ ಆಟೋಮೆಟಿಕ್ಕಾಗಿ ತಾನೇ ಬಾಡಿಗೆ ಬರುತ್ತೆ, ಎಲ್ಲರೂ ಜೀವನ ಮಾಡ್ಬೋದು. ಅದನ್ನು ಬಿಟ್ಬಿಟ್ಟು ಇವತ್ತು ಆ್ಯಪ್ ಅನ್ಇನ್ಸ್ಟಾಲ್ ಮಾಡಿ. ಓಲಾ ಊಬರಲ್ಲಿ ಯಾರೋ ಆ ಡ್ಯೂಟಿ ಮಾಡಬೇಡಿ. ಆನ್ಲೈನಲ್ಲಿ ಎಲ್ಲ ಅನ್ಇನ್ಸ್ಟಾಲ್ ಮಾಡಿ ಅಂತ ಕೂತ್ಕೊಂಡಿದ್ದೀರಾ. ಸಿಕ್ದವ್ರಿಗೆಲ್ಲ ರೋಡಲ್ಲಿ ಆಟೋ ಡ್ರೈವರ್ಗಳಿಗೆಲ್ಲ ಹಿಡ್ಕೊಂಡು ಆ್ಯಪ್ ಅನ್ಇನ್ಸ್ಟಾಲ್ ಮಾಡೋದು. ಮತ್ತು ಅವ್ರು ಮುಂದೆ ವಾರ ಲಾಗಿನ್ ಮಾಡ್ಕೊತಾರಪ್ಪ. ಏನು ಆ್ಯಪ್ ಅನ್ಇನ್ಸ್ಟಾಲ್ ಮಾಡಿಬಿಟ್ರೆ ದೊಡ್ಡ ವಿಚಾರನ ಅದು? ಒಂದು ಅರ್ಧ ಕಿಲೋಮೀಟರ್ ಮುಂದೆ ಹೋಗ್ತಾರೆ, ಇನ್ಸ್ಟಾಲ್ ಮಾಡ್ಕೊತಾರೆ. ಮೊಬೈಲ್ ನಂಬರ್ ಹಾಕಿ OTP ಹಾಕಿ. ಅದಕ್ಕೆ ದುಡ್ಡು ಕೊಡಬೇಕಾ? ಇಲ್ಲ ತಾನೇ. ಎಲ್ಲ ಈಸಿ ಮೆಥಡು. ಹೋಗಿ ಆಗದೆ ಇರೋ ಕೆಲಸ ಏನಕ್ಕೆ? ಆಗೋ ಕೆಲಸ ಮಾಡಿ, ಆಗದೆ ಇರೋದೆಲ್ಲ ಮಾಡಿ ಸುಮ್ಮನೆ ಯಾಕೆ ವೇಸ್ಟ್? ಇದು ನೀವು ಮಾಡ್ತಾ ಇರೋದು ಆ್ಯಪ್ ಅನ್ಇನ್ಸ್ಟಾಲ್ ಅಧ್ಯಯನ ಶುರು ಮಾಡಿದ್ದೀವಿ ಸುಮ್ಮನೆ ಹೇಳೋಕೆ ಅಷ್ಟೇ. ಪಬ್ಲಿಸಿಟಿ ಮಾಡ್ತಾಯಿದ್ದೀರಾ. ಎಷ್ಟು ಜನ ಒಗ್ಗಟ್ಟಾಗಿ ಪರ್ಮನೆಂಟಾಗಿ ಅನ್ಇನ್ಸ್ಟಾಲ್ ಮಾಡಿದ್ದೀರಾ? ಯಾರು ಮಾಡ್ತಾಯಿಲ್ಲ. ನಿಮ್ಮ ಫ್ರೆಂಡು ನಿಮ್ಮ ಇದ್ರಿಗೆ ಮಾಡ್ತಾರೆ. ನಿಮ್ಮ ಫ್ರೆಂಡು ನೀವು ಹೋದ್ರೆ ಮತ್ತೆ ಅವರೇ ಲಾಗಿನ್ ಮಾಡ್ಕೊತಾರೆ, ಅದರಲ್ಲೇ ಡ್ಯೂಟಿ ಮಾಡ್ತಾರೆ. ಜೀವನ ನಡಿಬೇಕಲ್ಲಪ್ಪ ಸ್ವಾಮಿ. ಆ್ಯಪ್ ಎಲ್ಲ ಅನ್ಇನ್ಸ್ಟಾಲ್ ಮಾಡಿಬಿಟ್ರೆ ಜೀವನ ಮಾಡೋದು ಹೆಂಗೆ? ಹೊಟ್ಟೆ ಊಟ ಮಾಡೋದು ಹೆಂಗೆ? ಫ್ಯಾಮಿಲಿ ಮೇಂಟೈನ್ ಮಾಡೋದು ಹೆಂಗೆ? ಅದನ್ನು ಯೋಚನೆ ಮಾಡಿದ್ದೀರಾ? ಎಷ್ಟು ದಿನ ಅನ್ಇನ್ಸ್ಟಾಲ್ ಮಾಡ್ತೀರಾ? 1 ದಿನ, 2 ದಿನ, 1 ವಾರ, ಡೈಲಿ ಅನ್ಇನ್ಸ್ಟಾಲ್ ಮಾಡ್ಕೊಂಡೇ ಇರ್ತೀರಾ? ಬರೋದೇ ಆರ್ಡ್ರ್ ಆನ್ಲೈನಲ್ಲಿ. ನಿಮಗೆ ಯಾರೇನು ಕಸ್ಟಮರ್ ಹುಡುಕೊಂಬರ್ತಾರ ಬಾಡಿಗೆಗೆ ನಿಮ್ಮ ಆಟೋಗೆ? ಯಾರೂ ಬರಲ್ಲ. ಅನ್ಇನ್ಸ್ಟಾಲ್ ಮಾಡಿ ಹೆಂಗೆ ಡ್ಯೂಟಿ ಮಾಡ್ತೀರಾ? ಆಟೋ FC ಹೆಂಗೆ ಮಾಡಿಸ್ತೀರಾ? EMI ಹೆಂಗೆ ಕಟ್ತೀರಾ? ಫ್ಯಾಮಿಲಿ ಹೆಂಗೆ ಜೀವನ ಮೇಂಟೈನ್ ಮಾಡ್ತೀರಾ? ಇದೆಲ್ಲ ಯೋಚನೆ ಮಾಡಿದ್ದೀರಾ? ಯಾರೋ ನಿಮ್ಮ ಸಂಘಟನೆಗಳು 4 ಜನ ಹೇಳ್ಬಿಟ್ರು ಬಂದು ರಾಪಿಡೋ ಎಲ್ಲ ಅನ್ಇನ್ಸ್ಟಾಲ್ ಮಾಡಿಬಿಡಿ ಅಂತ. ಯಾಕೆಂದರೆ ರಾಪಿಡೋನೇ ಇಲ್ಲ ಫಸ್ಟ್ ಬಂದಿದ್ದು, ಬೈಕ್ ಟ್ಯಾಕ್ಸಿ ಕೊಟ್ಟಿದ್ದು ಪರ್ಮಿಷನ್ನು. ಅದಕ್ಕೆ ಈ ರಾಪಿಡೋ ಕಂಪ್ನಿ ತೊಲಗಿಸ್ಬಿಡೋಣ. ಈ ಕಂಪ್ನಿಗಳು ಬೆಳೆದು ಇವತ್ತು ಆಕಾಶ ಹತ್ರಕ್ಕೆ ಹೋಗ್ಬಿಟ್ಟಿದ್ದಾವೆ. ರಾಪಿಡೋ, ಓಲಾ, ಊಬರ್. ಅವ್ರದ್ದೊಂದು ಬುಡನೂ ಅಲ್ಲಾಡ್ಸೋಕ್ಕಾಗಲ್ಲ ಇವಾಗ ನಿಮ್ಮ ಕೈಯಲ್ಲಿ. ಬೆಳೆಸಿರೋದೇ ನೀವೇನೇ. ಇವತ್ತು ಇಷ್ಟು ಎತ್ತರಕ್ಕೆ ಕಂಪ್ನಿ ಬೆಳೆದಿದ್ರೆ ಅದಕ್ಕೆ ನೀವೇ ಕಾರಣ. ಆ ಕಂಪ್ನಿಗೆ ಇಷ್ಟು ವರ್ಷದಿಂದ, ಏನು 10 ವರ್ಷದಿಂದ ಆ ಕಂಪ್ನಿಗೆ ಜಾಯ್ನ್ ಆಗಿ ಕೆಲಸ ಮಾಡಿದ್ರಲ್ವಾ, ಇವತ್ತು ಕೋಟಿ ದುಡ್ಡು ಮಾಡ್ಕೊಂಡು ಬೇಜಾನ್ ಬೆಳೆದ್ಬಿಟ್ಟಾರೆ. ಏನೂ ಮಾಡೋಕ್ಕಾಗಲ್ಲ ನೀವು. ಅನ್ಇನ್ಸ್ಟಾಲ್ ಮಾಡ್ಬೋದು ಅಷ್ಟೇ. ಕಂಪ್ನಿನಂತೂ ಕ್ಲೋಸ್ ಮಾಡ್ಸೋಕ್ಕಾಗಲ್ವಲ್ಲ. 4 ಲಕ್ಷ ಜನದಲ್ಲಿ ಎಷ್ಟು ಜನ ಅನ್ಇನ್ಸ್ಟಾಲ್ ಮಾಡಿಸ್ತೀರಾ? 1,000, 2,000. ಸ್ವಲ್ಪ ದೂರ ಮುಂದೆ ಹೋಗ್ತಾರೆ, ಮತ್ತೆ ಲಾಗಿನ್ ಆಗ್ತಾರೆ ಅಷ್ಟೇ. ಆ ಮಾಡೋ ಕೆಲಸ ಬಿಟ್ಟು ನೀವು ಇವತ್ತು ಅದೆಲ್ಲ ಓಡಾಡ್ಕೊಂಡು ಕೂತಿದ್ದೀರ ಅನ್ಇನ್ಸ್ಟಾಲ್ ಒಂದು ಗಾದೆ ಕೂಡ ಹೇಳ್ತಾರೆ ನಮ್ಮ ಕೈಲಿ. ಮಾಡೋ ಕೆಲಸ ಬಿಟ್ಟು ಅದೇನೋ ಆಡೋ ದಾಸೇನು ಕೊಟ್ಟೋದ ಅಂತ. ಆ ಥರ ಆಗಿದೆ ನಿಮ್ಮದು ಕೆಲಸ. ನೀವು ನೆಮ್ಮದಿಯಾಗಿ ಡ್ಯೂಟಿ ಮಾಡ್ತಾಯಿಲ್ಲ, ಮಾಡೋರಿಗೂ ಬಿಡ್ತಾ ಇಲ್ಲ. ಏನು ಹೋರಾಟ ಮಾಡ್ತೀರಾ? ಕೆಲವರಿಗೂ ನಾವು ವಿಧಾನಸೌಧದಲ್ಲಿ ವಿಷಯ ಕೊಟ್ಟಿದ್ದೀವಿ, ಫುಲ್ ಬಂದ್ ಮಾಡ್ತೀವಿ. ಏನು ಮಾಡಿದ್ರು ಯಾರೂ ನಿಮ್ಮ ಪರವಾಗಿ ಬರಲ್ಲ. ಯಾವುದೋ ಒಂದು 2-3 ಸಂಘಟನೆಗಳು ನಿಂತ್ಕೊಂಡು ನಿಮ್ಮ ಪರವಾಗಿ ಮಾತಾಡ್ಬೋದು ಅಷ್ಟೇ. ನಿಮಗೆ ಕಷ್ಟ ಅಂದಾಗ ಯಾರೂ ಬಂದು ಹೆಲ್ಪ್ ಮಾಡಲ್ಲ, ನಿಮಗಾಗಲಿ ನಿಮ್ಮ ಫ್ಯಾಮಿಲಿಗಾಗಲಿ. ಬರೆದಿಟ್ಕೊಬೇಡಿ, ಇದು ಕಟ್ಟಿಟ್ಟ ಬತ್ತಿ. ನೀವೇ ಕೆಲಸ ಮಾಡಬೇಕು, ನೀವೇ ದುಡಿಬೇಕು, ನಿಮ್ಮ ಫ್ಯಾಮಿಲಿಯನ್ನು ನೀವೇ ಮೇಂಟೈನ್ ಮಾಡಬೇಕು. ದಾರಿಲಿ ಹೋಗೋವರೆಲ್ಲ ಹೇಳ್ಬಿಟ್ರೆ ಬಂದು ನಿಮ್ಮ ಸಾಲ್ವ್ ಮಾಡೋದ ನಿಮ್ಮ ಪ್ರಾಬ್ಲಮ್ಮು. ಅನ್ಇನ್ಸ್ಟಾಲ್ ಮಾಡಿ ನೋಡ್ರೆ ಮಾಡಿಬಿಟ್ರೆ ಏನು ಮಾಡಿಬಿಡ್ತೀರಾ? ಡ್ಯೂಟಿ ಹೆಂಗೆ ಮಾಡ್ತೀರಾ? ಹೊಟ್ಟೆಪಾಡು ಹೆಂಗೆ? ಅದು ಯೋಚನೆ ಮಾಡಿದ್ದೀರಾ? ಅಷ್ಟು ಆಟೋ ತಗೊಳ್ಳೋ ಸಂಖ್ಯೆನೇ ಕಮ್ಮಿ ಮಾಡಿಸಿ ಸ್ವಾಮಿ ನೀವು. ಪರ್ಮಿಟ್ ಎಷ್ಟಿದೆ ಅಷ್ಟಕ್ಕೆ ಕೇಳಿ. ನೀವು RTO ಅಧಿಕಾರಿಗಳಿಗೆ ಹೋಗಿ ಕೇಳಿ, ಅಲ್ಲೋಗಿ ಸ್ಟ್ರೈಕ್ ಮಾಡಿ. ಸರ್ ಬೆಂಗಳೂರಲ್ಲಿ ಆಟೋಕ್ಕೆ ಎಷ್ಟಿದೆ ಪರ್ಮಿಟ್ಟು, ಅಷ್ಟು ಮಾತ್ರ ರನ್ ಆಗಿಬಿಡಿ.
ಇವತ್ತು ಪರ್ಮಿಟ್ಗಿಂತ ಅಧಿಕವಾಗಿ ಆಟೋಗಳು ರನ್ ಆಗ್ತಿದೆ ಬೆಂಗಳೂರಲ್ಲಿ. ಇದರಿಂದ ಬಾಡಿಗೆ ಬರ್ತಾ ಇಲ್ಲ ನಮಗೆಲ್ಲವನ್ನ. ನಾವು ಹೆಂಗೆ ಜೀವನ ಮಾಡಬೇಕು ಅಂತ ಇದು ವಿರುದ್ಧವಾಗಿ ಹೋರಾಡಿ ಅದಕ್ಕೊಂದು ನ್ಯಾಯ ಇದೆ, ಒಂದು ಫಲ ಸಿಗುತ್ತೆ. ಇವಾಗ ಆ್ಯಪ್ ಅನ್ಇನ್ಸ್ಟಾಲ್ ಮಾಡ್ತೀವಿ ಅಂತ ಏನೋ ದೊಡ್ಡದಾಗ ಒಂದು ವಾರದಿಂದ ಸಂಘಟನೆಗಳು ಕಟ್ಕೊಂಡು ಹೋರಾಡ್ತಿದ್ದೀರಾ. ಇದರಿಂದ ಅಂತಲೂ ₹1 ಯೂಸ್ ಇಲ್ಲ. ನಾವು ಹೇಳೋದಿಷ್ಟೇ, ಇದರಲ್ಲಿ ₹1 ನಿಮಗೇನು ಲಾಭ ಇಲ್ಲ. ಏನು ಅನ್ಇನ್ಸ್ಟಾಲ್ ಮಾಡಿಬಿಟ್ರೆ ಎಷ್ಟು ಜನ ಮಾಡ್ತೀರಾ? ಬೆಂಗಳೂರಲ್ಲಿ ಮಾತ್ರ ಮಾಡಿಸ್ತೀರಾ? ಬೇರೆ ಕಡೆ ಎಲ್ಲ ಮಾಡ್ತಾರಾ? ಎಲ್ಲೂ ಮಾಡಲ್ಲ. ಇಡೀ ದೇಶಾದ್ಯಂತ ರನ್ ಆಗ್ತಿದೆ ರ್ಯಾಪಿಡೋ, ಓಲಾ, ಊಬರು. ನೀವು ಒಂದು ಸ್ವಲ್ಪ ಜನ ಯಾರೋ ಅನ್ಇನ್ಸ್ಟಾಲ್ ಮಾಡಿಬಿಟ್ರೆ ಅವ್ರಿಗೇನು ಲಾಸ್ ಆಗಲ್ಲ. ದಿನಕ್ಕೆ ಕೋಟಿ ಕೋಟಿ ಟರ್ನ್ ಓವರ್ ಆಗ್ತಿದೆ ಅವರಿಗೆ. ಅದರಿಂದ ಜೀವನ ಕಟ್ಕೊಂಡಿರೋದು ನೀವು, ನಿಮಗೆ ಲಾಸ್ ಆಗೋದು, ನಿಮ್ಮ ಫ್ಯಾಮಿಲಿಗೆ ಹೊಡ್ತಾ ಬೀಳುತ್ತೆ. ಒಂದು ದಿನ ಡ್ಯೂಟಿ ಮಾಡಿಲ್ಲ ಅಂದರೆ ಅಷ್ಟು ಕಮಿಟ್ಮೆಂಟ್ ತೀರ್ಸೋಕ್ಕಾಗತ್ತೆ ನೀವು? ಅಂದರೆ ಇನ್ನು ತಿಂಗಳಾನ ಲೆಕ್ಕದಲ್ಲಿ ಆ್ಯಪ್ ಅನ್ಇನ್ಸ್ಟಾಲ್ ಮಾಡ್ಕೊಂಡು ಹೆಂಗೆ ಜೀವನ ಮಾಡ್ತೀರಾ? ಅದ್ರ ಬಗ್ಗೆ ಯೋಚನೆ ಮಾಡಿದ್ದೀರಾ? ಯಾರೋ ಹೋಗೋರ ಮಾತೆಲ್ಲ ಕೇಳ್ಕೊಂಡು ನಿಮ್ಮ ಜೀವನ ಯಾಕೆ ಹಾಳು ಮಾಡ್ಕೊತೀರಾ? ಯಾರೂ ಬರಲ್ಲ ನಿಮಗೆ ಕಷ್ಟ ಅಂದಾಗ ₹1 ಕೊಡೋಕ್ಕೆ. ಆಯಿತಾ? ನಿಮ್ಮ ಕೆಲಸ ಎಷ್ಟಿದೆ ಅಷ್ಟು ನೋಡ್ಕೊಳ್ಳಿ, ನಿಮ್ದಿಯಾಗಿ ಡ್ಯೂಟಿ ಮಾಡಿ. ಅದು ಬಿಟ್ಬಿಟ್ಟು ಯಾರು ಏನಾರು ಮಾಡ್ಕೊಳ್ಳಿ, 1000 ಜನ 1000 ಥರ ಮಾತಾಡ್ಕೊಳ್ಳಿ, ಏನಾರು ಮಾಡ್ಕೊಳ್ಳಿ. ನಿಮ್ಮ ಕೆಲಸ ಎಷ್ಟು ಅಷ್ಟು ಮಾಡ್ಕೊಂಡೋಗಿ. ಯಾರೋ ಅನ್ಇನ್ಸ್ಟಾಲ್ ಮಾಡಂತ ಹೇಳ್ತಾನೆ, ಮಾಡಿಲ್ಲ ಅಂದರೆ ಬೈಯೋದಂತೆ ಬಾಯಿ ಬಂದಂಗೆ. ನಿಮಗೋಸ್ಕರ ಹೋರಾಡ್ತಿದ್ದೀವಿ ನಾವು, ನೀವೇ ಸಪೋರ್ಟ್ ಮಾಡಲ್ಲ. ಯಾರಿಗೋಸ್ಕರ ಹೋರಾಡ್ತಿದ್ದೀರ ಸ್ವಾಮಿ? ನೀವೆಲ್ಲ ಪಬ್ಲಿಸಿಟಿಗೋಸ್ಕರ ಹೋರಾಡ್ತಿದ್ದೀರ ಅಷ್ಟೇ. ಯಾರು ಆಗಲ್ಲ ಇಲ್ಲಿ. ಸುಮ್ಮನೆ ಹೆಸರಿಗೆ ಅಷ್ಟೇ ಸಂಘಟನೆಯನ್ನು ಕಟ್ಕೊಂಡು ನಾವು ನಿಮಗೋಸ್ಕರ ಹೋರಾಡ್ತಿದ್ದೀವಿ, ನೀವು ಆ್ಯಪ್ ಅನ್ಇನ್ಸ್ಟಾಲ್ ಮಾಡಿ, ನಿಮ್ದು ಏನೇ ಒಂದು ಕಷ್ಟ ಸುಖಕ್ಕೆ ನಾವು ಆಗ್ತೀವಿ. ಇವೆಲ್ಲ ಒಂದು ಬೋಗಸ್ ಪಾಯಿಂಟ್ ಅಷ್ಟೇ ಹೇಳೋಕ್ಕೆ. ರಿಯಲಾಗಿ ಪ್ರಾಬ್ಲಮ್ ಅಂತ ಬಂದಾಗ ಯಾರು ನಿಮ್ಮ ಹಿಂದೆ ಇರಲ್ಲ, ನಿಮ್ಮ ಜೊತೆನೂ ಇರಲ್ಲ. ಅಷ್ಟು ಇದು ಬರ್ಕೊಳ್ಳಿ. ನಿಮಗೆ ಕಷ್ಟ ಅಂದರೆ ನೀವೇ ದುಡಿಬೇಕು, ನೀವೇ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು. ಈ ಆ್ಯಪ್ಗಳು, ಈ 3 ಕಂಪ್ನಿಯಿಂದನೇ ಇಷ್ಟು ದಿವಸ ನಿಮ್ಮ ಜೀವನ ನಡೀತಾ ಇದೆ. ಅದು ಗೊತ್ತಾ ನಿಮಗೆ? ಇವತ್ತು ಲಕ್ಷ ಸಂಪಾದನೆ ಮಾಡ್ಕೊಂಡಿದ್ದಾರೆ ಎಷ್ಟೋ ಜನ ಈ ಕಂಪ್ನಿಗಳಿಂದನೇ ಜೀವನ ಕಟ್ಕೊಂಡಿದ್ದಾರೆ. ಕೆಲವರು ಸೈಟ್ ತಗೊಂಡಾರೆ, ಮನೆ ಕಟ್ಕೊಂಡಾರೆ, ಕೆಲವರು ಇನ್ನೂ ಬೆಳೆದಿದ್ದಾರೆ. ಯಾವುದರಿಂದ? ಎಲ್ಲ ಈ ಕಂಪ್ನಿಗಳಿಂದನೇ. ಈ ಕಂಪ್ನಿಯಿಂದ ಹಗಲು ರಾತ್ರಿ ದುಡ್ದು ಅವ್ರು ಕೊಟ್ಟಿದ್ದಂಥ ಇನ್ಸೆಂಟಿವ್, ಇದರಿಂದನೇ ನೀವು ಸಂಪಾದನೆ ಮಾಡಿರೋದು. ಇವತ್ತು ಆ ಕಂಪ್ನಿ ವಿರುದ್ಧ ತಿರುಗಿ ಬಿದ್ದಿದ್ದೀರಾ. ದೇವರೊಬ್ಬ ಇದ್ದಾನೆ ಸ್ವಾಮಿ, ಅವನು ನೋಡ್ತಾನೆ. ನ್ಯಾಯ ನೀತಿ ಯಾವುದು ಅಂತ ಅವನಿಗೆ ಗೊತ್ತಾಗಲ್ವಾ? ನೀವೇನೇ ಮಾಡ್ಬೋದು, ಲಾಸ್ಟಿಗಾದರೂ ಪ್ರತಿಫಲ ನೀವೇ ಅನುಭವಿಸ್ಬೇಕಾಗತ್ತೆ. ಸುಮ್ಮನೆ ಅನ್ನೆಸೆಸರಿ ಇವೆಲ್ಲ ಅನ್ಇನ್ಸ್ಟಾಲ್ ಮಾಡಿಕೊಂಡು ಅವೆಲ್ಲ ಜನಗಳಿಗೆ ತೊಂದರೆ ಕೊಟ್ಕೊಂಡು, ಜನಗಳಿಗೆ ಆ್ಯಪ್ ಬುಕ್ಕಿಂಗ್ ಆಗಿಲ್ಲ ಅಂದರೆ ಇನ್ನೊಂದು ಬುಕ್ ಮಾಡ್ತಾನೆ, ಕ್ಯಾಬಲ್ಲಿ ಹೋಗ್ತಾರೆ. ಆಟೋ ಸಿಕ್ಕಿಲ್ಲ, ಅನ್ಇನ್ಸ್ಟಾಲ್ ಮಾಡಿದ್ರೆ ಕ್ಯಾಬಲ್ಲಿ ಹೋಗ್ತಾರೆ. ಒಂದು ₹20 ₹30 ಜಾಸ್ತಿ ಆಗ್ಬೋದು ಅಷ್ಟೇ ಆಟೋಕ್ಕೂ ಕ್ಯಾಬಿಗೂ. ಇಲ್ಲ ಬೈಕಲ್ಲಿ ಹೋಗ್ತಾರೆ, ಮೆಟ್ರೋನೋ ಬಸ್ಸೋ ಯೂಸ್ ಮಾಡ್ತಾರೆ. ಜನಗಳಿಗೆ ಟ್ರಾನ್ಸ್ಪೋರ್ಟ್ ಸರ್ವಿಸ್ ಬೇಜಾನಿದ್ದಾವೆ, ಆಟೋ ಒಂದೇ ಅಂತ ಏನಲ್ಲ. ನಿಮಗೆ ಹೊಡ್ತಾ ಬೀಳೋದು, ಪ್ರಾಬ್ಲಮ್ ಆಗೋದೇ ನಿಮಗೆ. ಇದರಿಂದ ಬೇರೆ ಯಾರಿಗೂ, ಕಂಪ್ನಿಗಿರ್ಬೋದು, ಪಬ್ಲಿಕ್ಸ್ ಇರ್ಬೋದು, ಟ್ರಾನ್ಸ್ಪೋರ್ಟ್ ವ್ಯವಸ್ಥೆಗೆ ಯಾರಿಗೂ ತೊಂದರೆ ಆಗಲ್ಲ, ಯಾರಿಗೂ ಪ್ರಾಬ್ಲಮ್ ಆಗಲ್ಲ. ಇದ್ರ ಮೇಯ್ನ್ ಹೊಡ್ತಾ ಬೀಳೋದೇ ನಿಮಗೇನೆ. ಏನು ಆಟೋ ಡ್ರೈವರ್ಸ್ ಇದ್ದೀರಲ್ವ ನೀವೇನೇ ಮಾಡಿರಿ ಪ್ರಾಬ್ಲಮ್ಮು, ಅದು ನನ್ನ ಪ್ರತಿಫಲ ನೀವೇ ಅನುಭವಿಸ್ತೀರ. ಹಾಗಾಗಿ ದಯವಿಟ್ಟು ಹೇಳ್ತೀನಿ, ಈ ಊರು ಸಂಘಟನೆಗಳಿಂದ ನಿಮ್ಮ ಆ್ಯಪ್ ಅನ್ಇನ್ಸ್ಟಾಲ್ ಮಾಡ್ಕೊಂಡು ನೀವು ಡ್ಯೂಟಿ ಸ್ಟಾಪ್ ಮಾಡಿಕೊಂಡು ನಿಮ್ಮ ಕೆಲಸ ವ್ಯರ್ಥ ಮಾಡ್ಕೊಂಡು ಇವೆಲ್ಲ ಮಾಡೋದ್ರಿಂದ ಝೀರೋ ಅಷ್ಟೇ, ಬೇರೆ ಏನೂ ಲಾಭ ಇಲ್ಲ. ನಾಳೆ ದಿವಸ ನೀವು ಪ್ರಾಬ್ಲಮ್ ಅಂದರೆ ನಿಮ್ಮ ಫ್ಯಾಮಿಲಿಗೆ ನೀವೇ ಫೇಸ್ ಮಾಡಬೇಕು. ಮತ್ತು ಸಾಲ, ಅಲ್ಲಿ EMI ಅವಕ್ಕೆ ಕಟ್ಕೊಂಡು ಇವೆಲ್ಲ ಒದ್ದಾಡೋಕ್ಕೆ ಲೈಫ್ ಬೇಕಾ ನಿಮಗೆ? ಈ ಥರ ಎಲ್ಲ ಒಂದು ಲೈಫು? ಈ ಥರ ಲೈಫ್ ಬೇಡ ಅಂದರೆ ಸವಾಸನೂ ಬೇಡ್ದಂಗೆ ನಮ್ಮ ಪಾಡಿ ನಾವು ಡ್ಯೂಟಿ ಮಾಡ್ತೀವಿ ಅಂತ ಮಾಡ್ಕೊಳ್ಳಿ. ಏಕೆಂದರೆ ಯಾರೋ ಒಂದು ಒತ್ತಾಯ ಮಾಡೋಂಗಿಲ್ಲ. ಆ್ಯಪ್ ಅನ್ಇನ್ಸ್ಟಾಲ್ ಮಾಡಿ ಅಂತ ಕಂಪಲ್ಸರಿ ಯಾರೂ ಒತ್ತಾಯ ಮಾಡೋಂಗಿಲ್ಲ. ಯಾಕಂದ್ರೆ ಅದು ಅವ್ರಿಷ್ಟ. ಮಾಡೋರು ಮಾಡ್ಬೋದು, ಬಿಡೋರು ಬಿಡ್ಬೋದು. ಈಗ ಗೌರ್ಮೆಂಟಿಂದ ಏನು ಆರ್ಡ್ರ್ ಪಾಸ್ ಆಗಿಲ್ಲ, ಇಲ್ಲ ಸೆಂಟ್ರಲ್ ಗೌರ್ಮೆಂಟಿಂದ ರೂಲ್ಸ್ ಬಂದಿಲ್ಲ ಈ ಅಗ್ರಿಕೇಟ್ ಕಂಪ್ನಿಗಳನ್ನೆಲ್ಲ ಅನ್ಇನ್ಸ್ಟಾಲ್ ಮಾಡಿಬಿಟ್ಟು ಡ್ಯೂಟಿ ಯಾರು ಮಾಡಬೇಡಿ ಅಂತವ. ನಿಮ್ಮಷ್ಟಕ್ಕೆ ನೀವೇ ಇದು ಕ್ರಿಯೇಟ್ ಮಾಡ್ಕೊಂಡಿರೋದು ಒಂದು ಗ್ರೂಪು ಅಷ್ಟೇ. ಹಂಗಾಗಿ ನೀವೇನೇ ಮಾಡೋದು, ಇವತ್ತು ಬೆಂಗಳೂರಲ್ಲಿ 4 ಲಕ್ಷ ಆಟೋ ಇದಾವಲ್ವ, ಇಷ್ಟೂ ಅನ್ಇನ್ಸ್ಟಾಲ್ ಮಾಡ್ಸೋಕ್ಕೆ ಸಾಧ್ಯನೇ ಇಲ್ಲ. ದಿನಕ್ಕೆ 1,000 ಅನ್ಇನ್ಸ್ಟಾಲ್ ಮಾಡಿಸ್ತೀರ ಅಂದರೆ ಮತ್ತೆ ಅವ್ರು 1000 ಜನ ಡೌನ್ಲೋಡ್ ಮಾಡ್ಕೊತಾರೆ. ಈ ಪ್ಲೇ ಸ್ಟೋರಾಗೆ ಡೌನ್ಲೋಡ್ ಮಾಡೋಕ್ಕೆ ಎಷ್ಟೊತ್ತು ಬೇಕು? ಫ್ರೀಯಾಗಿದೆ ಆ್ಯಪು, 1 ನಿಮಿಷಕ್ಕೆ ಡೌನ್ಲೋಡ್ ಆಗುತ್ತೆ. 10-20 ಸೆಕೆಂಡ್ OTP ಹಾಕೊಂಡು ಲಾಗಿನ್ ಆಗೋದಕ್ಕೆ ಮ್ಯಾಕ್ಸಿಮಮ್ 2 ಮಿನಿಟ್ಸ್ ಸಾಕು ಅಷ್ಟೇ. ಅನ್ಇನ್ಸ್ಟಾಲ್ ಆದರೆ ಮತ್ತೆ ಇನ್ಸ್ಟಾಲ್ ಮಾಡೋಕ್ಕೆ ಸಿಂಪಲ್ಲು. ನೀವು ಹಂಗೂ ಮಾಡಿಸ್ತೀರಾ ಅಂದರೆ ಹೋಗಿ ಕಂಪ್ನಿನ ಪರ್ಮನೆಂಟಾಗಿ ಬ್ಯಾನ್ ಮಾಡಿಸ್ರಿ ನಿಮ್ಮ ಕೈಲಾದರೆ. ಅದನ್ನು ಬಿಟ್ಬಿಟ್ಟು ಆಗದೇ ಇರೋ ಕೆಲಸ ಬಿಟ್ಬಿಟ್ಟು ಏನೇನೋ ಮಾಡ್ತಾಯಿದ್ದೀರಾ ಅನ್ನೆಸೆಸರಿ. ಅವ್ರಿಗೂ ತೊಂದರೆ ಕೊಟ್ಕೊಂಡು ಇಷ್ಟು ದಿವಸ ಬೈಕ್ ಟ್ಯಾಕ್ಸರಿಗೆ ಒಂದು ದಿವಸ ತೊಂದರೆ ಕೊಟ್ಟು ಇದೇನೋ ಮಾಡೋಕ್ಕಲ್ಲ ಅಂತ ಗೊತ್ತಾಯಿತು. ಇವಾಗ ನಿಮ್ಮಷ್ಟಕ್ಕೆ ನಿಮ್ಮಲ್ಲೇ ನೀವು ಒಗ್ಗಟ್ಟಿಲ್ಲ, ನಿಮ್ಮಲ್ಲಿ ಕಿತ್ಲಾಡ್ಕೊಂಡು ಇವಾಗ ಕೆಲವರು ಅನ್ಇನ್ಸ್ಟಾಲ್ ಮಾಡ್ತೀವಿ ಅಂತಾರೆ, ಕೆಲವರು ಮಾಡಲ್ಲ ಅಂತಾರೆ. ಇದರಿಂದ ಮಾಡಿದ್ರೆ ನಮಗೇನು ಲಾಭ? ನಮಗೆ ಹೊಟ್ಟೆ ಮೇಲೆ ಹೊಡೆದಂಗೆ ಆಗ್ತೈತೆ ಅನ್ಇನ್ಸ್ಟಾಲ್ ಮಾಡಿದರೆ. ಇದರಿಂದನೇ ನಾವು ಡ್ಯೂಟಿ ಮಾಡ್ತಾ ಇರೋದು ಅಂತ ಕೆಲವರು ಹೇಳ್ತಾಯಿದ್ದಾರೆ. ಒಟ್ಟಾರೆ ಹೇಳ್ಬೇಕಾದ್ರೆ ಈ ಆ್ಯಪ್ಗಳಿಂದನೇ ಎಷ್ಟೋ ಜನ ಜೀವನ ಕಟ್ಕೊಂಡಿದ್ದಾರೆ. ಎಷ್ಟೋ ಜನ ನನಗೇನು 100ಕ್ಕೆ 99% ಇದೇ ಆ್ಯಪ್ಗಳಿಂದನೇ ಜೀವನ ಕಟ್ಕೊಂಡಿರೋರು, ಆಟೋ ಡ್ರೈವರ್ಸ್ ಆಗಿರ್ಬೋದು, ಕ್ಯಾಬರ್ ಆಗಿರ್ಬೋದು. ಬಟ್ ಇವತ್ತು ಆ ಆ್ಯಪ್ಗಳನ್ನೆಲ್ಲ ಅನ್ಇನ್ಸ್ಟಾಲ್ ಮಾಡಿಬಿಟ್ರೆ ನೀವು ದಿನಕ್ಕೆ ₹100 ಸಂಪಾದನೆ ಮಾಡೋಕ್ಕಲ್ಲ, ಕೈ ಬಾಡಿಗೆ ಹೊಡೆದು.
ನಮ್ಮ ಅನಿಸಿಕೆ, ನಿಮ್ಮ ಅನಿಸಿಕೆ ಏನಂತ ಕಮೆಂಟ್ ಬಾಕ್ಸ್ ತಿಳಿಸಿ ಸ್ನೇಹಿತರೆ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.